ಆಶಾಕಿರಣ, ಜನಪ್ರಿಯ ನಾಯಕರು ಹಾಗೂ ಬಿಬಿಎಂಪಿ ಮಾಜಿ ಉಪ ಮಹಾಪೌರರಾದ ಶ್ರೀ ಎಂ. ಲಕ್ಷ್ಮೀನಾರಾಯಣ್ ರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಭರ್ಜರಿಯಾಗಿ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಅವರ ಸುಪುತ್ರಿಯಾದ ಶ್ರೀಮತಿ ಪವಿತ್ರ ಎಲ್ ರವರಿಗೂ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬೆಂಬಲಿಗರು ನಾಯಕನಿಗೆ ಹೂಗುಚ್ಛ ನೀಡಿ ಶುಭಾಶಯಗಳನ್ನು ತಿಳಿಸಿದರು. ಸಮಾಜ ಸೇವೆಯ ಸಂಕೇತವಾಗಿ ಬಡ ಕುಟುಂಬಗಳ ಜನರಿಗೆ ಸಮವಸ್ತ್ರಗಳನ್ನು ವಿತರಿಸಿ ಮಾನವೀಯತೆ ಮೆರೆದರು. ಜನಸೇವೆ ನನ್ನ ಧ್ಯೇಯ ಎಂಬ ಸಂದೇಶದೊಂದಿಗೆ ಲಕ್ಷ್ಮೀನಾರಾಯಣ್ ರವರು ಎಲ್ಲರ ಆಶೀರ್ವಾದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮವು ಜನಸೇವೆ ಮತ್ತು ಸಾಮಾಜಿಕ ಬದ್ಧತೆಯ ಪ್ರತೀಕವಾಗಿ ಗಮನ ಸೆಳೆದಿತು.
ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ. ಈ ವರ್ಷ ಯಾವ ರೀತಿ ಒಂದು ಸಂದರ್ಭದಲ್ಲಿ ನೀವು ಆಚರಿಸ್ಕೊಳ್ತಾ ಇದ್ದೀರಾ? ಇವತ್ತು ನನ್ನ ಮತ್ತು ನನ್ನ ಮಗಳ ಹುಟ್ಟುಹಬ್ಬ ಒಂದೇ ಸಾಲಿನಿಂದ ಇಬ್ಬರು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಈ ಆಚರಣೆ ನಂದಲ್ಲ, ಜನಗಳ ಆಚರಣೆ ಇದು, ನನ್ನ ಸ್ನೇಹಿತರದ ಆಚರಣೆ ಇದು. ಯಾಕೆಂದ್ರೆ ಅವತ್ತಿಂದ ಅವತ್ತು ನಡ್ಕೊಂಬಂದಿದ್ದೀವಿ. ಅಧಿಕಾರ ಇರಲಿ ಅಧಿಕಾರ ಇಲ್ಲದ ಹೋಗಲಿ ಇದು ನಡ್ಕೊಂಬಂದೈತೆ. ಇನ್ನು ಮುಂದೆ ನಮಗೆ ನಡ್ಕೊಂಡು ಹೋಗ್ತದೆ. ಯಾಕೆಂದ್ರೆ ಇವತ್ತು ಜನಗಳೇ ಮುಖ್ಯ ನನಗೆ. ಜನಗಳಿಗೆ ಏನಾದ್ರು ಒಂದು ಮಾಡಬೇಕು ಅನ್ನೋದು ಆಸೆ ನನ್ನಲ್ಲೈತೆ. ಆ ಆಸೆ ಇವತ್ತು ಮಾಡ್ತಾ ಇದ್ದೀನಿ. ಸುಮಾರು 30-35 ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀನಿ, ಮುಂದೆನೂ ಮಾಡ್ತೀನಿ. ಯಾಕೆಂದ್ರೆ ಜನ ನಮಗೆ ಗುರುತಿಸಿ ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ನಾವು ಜನ ನಮಗೆ ಗುರುತಿಸಿದ್ರೆ ಅವರಿಗೆ ಮಟ್ಟಕ್ಕೆ ನಾವು ಯಾರೂ ಬರ್ತಾ ಇರಲಿಲ್ಲ. ನಮ್ಮ ಜೊತೆಯಲ್ಲಿ ಇವತ್ತು ಧರ್ಮಪ್ಪ ಇರ್ಬೋದು, ಚಂದ್ರಪ್ಪ ಇರ್ಬೋದು, ಗಿರೀಶ್ ಇರ್ಬೋದು, ಹನುಮಂತಪ್ಪ ಇರ್ಬೋದು, ಎಲ್ಲ ಸ್ನೇಹಿತರು ಒಟ್ಟಿಗೆ ಸೇರಿ ಇವತ್ತು ನನ್ನ ಮತ್ತು ನನ್ನ ಮಗಳ ಹುಟ್ಟುಹಬ್ಬವನ್ನು ಕೂಡಿ ಆಚರಣೆ ಮಾಡಿದ್ರೆ ಅವ್ರಿಗೆಲ್ಲ ಅಭಿನಂದನೆ ಹೇಳ್ತೀನಿ. ಮತ್ತೆ ಎಲ್ಲರೂ ಹೇಳೋದು ಇಷ್ಟ ಹೇಳೋದು, ಇವತ್ತು ನಾನು ಅಧಿಕಾರಕ್ಕೋಸ್ಕರ ಹುಟ್ಟುಹಬ್ಬ ಮಾಡಿಕೊಡ್ತಾ ಇಲ್ಲ, ಒಂದು ನಡ್ಕೊಂಬಂದೈತಿದೆ. 20 ವರ್ಷ ಆಯ್ತು ಅಧಿಕಾರ ಹೋಗಿ, 20 ವರ್ಷದಿಂದ ನಡ್ಕೊಂಬಂದೈತೆ, ಮಾಡ್ಕೊಂಡಿದ್ದೀವಿ. ಧರ್ಮಪ್ಪ ಅವರು ಇದನ್ನು ಹುಟ್ಟುಹಬ್ಬವನ್ನು ಆಚರಣೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ನಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಅದರಿಂದ ನಾನು ಜನಗಳಿಗೆ ವಿನಂತಿ ಮಾಡ್ತೀನಿ, ಯಾವುದೇ ಒಂದು ಅಧಿಕಾರಕ್ಕೋಸ್ಕರ ನಾನು ಹುಟ್ಟುಹಬ್ಬ ಮಾಡ್ಕೊಳ್ತಾ ಇಲ್ಲ. ಒಂದು ಸೇವೆ ನಂದು, ಜನಗಳೊಂದು ಏನೋ ಒಂದು ಸೇವೆ ಮಾಡಬೇಕು ಅಂತ ಆಸೆ ಐತೆ. ಆ ಸೇವೆಯನ್ನು ಮಾಡ್ತಾ ಇದ್ದೀನಿ, ಮುಂದೇನು ಮಾಡ್ತೀನಿ, ಇದ್ರೂ ಮಾಡ್ತೀನಿ. ಇಲ್ದಿರ ಹೋದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ದೀರ ನೀವು, ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದು ಬೇಡ. ರಾಜಕಾರಣದ ಅವಶ್ಯಕತೆ ಇಲ್ಲ ನಮಗೆ. ಯಾಕೆಂದ್ರೆ ರಾಜಕಾರಣ ಇದ್ರೇನೆ ಜನ ಅನ್ನೋದು ತಪ್ಪದು. ಜನಗಳಿಗೆ ಜನ ದಿವಸ ಸ್ಪಂದಿಸ್ತಾ ಇದ್ರೆ ರಾಜಕಾರಣಿಗಳಿಗಿಂತ ಜನ ಅಂತ ಓದ್ತಾ ಇರ್ತಾರೆ. ಅದೇ ರೀತಿ ನಡ್ಕೊಳ್ಳೋದಾದ್ರೆ ಮುಂದೆ ನಡ್ಕೊಳ್ಳೋಲ್ಲಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ನಮ್ಗೇನು ಇವತ್ತು ನಮಗೆಲ್ಲ ಇವತ್ತು ಸ್ನೇಹಿತರುಗಳು ಮತ್ತು ನಮ್ಮ ಅವರಳ್ಳಿ ಎಲ್ಲ ಗ್ರಾಮಸ್ಥರು, ಅದರಲ್ಲೂ ಮಾರಮ್ಮ ದೇವಿ, ದೊಡ್ಡಮ್ಮ ದೇವಿ, ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಪದಾಧಿಕಾರಿಗಳು ಸೇರಿ ವಿದ್ಯೂರಿ ಮಾಡೋದ್ರೆ ಅವ್ರಿಗೆಲ್ಲ ಅಭಿನಂದನೆ. ಅಧಿಕಾರ ಇನ್ನಾದ್ರೂ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಮಾಡಬೇಕು, ತಾವು MLA ಆಗಬೇಕು, MLC ಆಗಬೇಕು ಅಂತ ಬಹಳಷ್ಟು ಜನ ಅಪೇಕ್ಷೆ ಪಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ನಾನು ಅಧಿಕಾರಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ಇದು ಅಧಿಕಾರವಾಗಿ 20 ವರ್ಷ ಆಗೈತೆ. ದಿನನಿತ್ಯ ವರ್ಷ ನಡ್ಕೊಂಬತ್ತವ್ರೆ. ನನ್ನ ಸ್ನೇಹಿತರು ಅದರಲ್ಲೂ ನನ್ನ ಸ್ನೇಹಿತರುಗಳು ಮಾಡಬೇಕು ತೀರ್ಮಾನ ಮಾಡ್ತಾರೆ. ಎಲ್ಲ ಅನೇಕ ಸ್ನೇಹಿತರು ಇವತ್ತು ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಸ್ನೇಹಿತರುಗಳು ಇವತ್ತು ಮಾಡ್ಕೊಂಬತ್ತವ್ರೆ. ಪ್ರತಿಯೊಬ್ಬ ಹೆಸರು ಹೇಳಕ್ಕಾಗಲ್ಲ ಇಲ್ಲಿ. ಯಾಕೆಂದ್ರೆ ಎಲ್ಲರ ಹೆಸರು ಹೇಳಕ್ಕಾಗ 20 ಜನದ ಹೆಸರು ಹೇಳ್ಬೇಕು. ಯಾಕೆ ಅವ್ರು ನಿಂತ್ಕೊಂಡು 2 ದಿವಸದಿಂದ ಮಾಡೋದ್ರೆ ಅವ್ರಿಗೆ ಒಳ್ಳೇದಾಗ್ಲಿ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಅಧಿಕಾರ ಬಂದ್ರೆ ಜನಗಳ ಸೇವೆ ಮಾಡಿದ್ರೆ ನನ್ನ ಗುರಿ. ಮುಂಬರುವ GBA ಚುನಾವಣೆಯಲ್ಲಿ ಯಾವ ರೀತಿ ಒಂದು ಸಂಘಟನೆ? GBA ಚುನಾವಣೆ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. GBA ಚುನಾವಣೆ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ಅಂದ್ರೆ, ಇವತ್ತು ಬೆಂಗಳೂರು ನಗರದಲ್ಲಿ GBA ಚುನಾವಣೆ ಒಂಥರ ಬೇರೆ ತರ ನಡೀತಾ ಇದೆ. ಇದು 5 ಮಾಡಿರೋದೇ ಮೊದಲನೇ ತಪ್ಪು. 5 ಮಹಾನಗರ ಪಾಲಿಕೆ ಮಾಡಿದ್ರೆ ಮೊದಲನೇ ತಪ್ಪು. ಬೆಂಗಳೂರು ನಗರ ಹೊಡೆದೋಗೈತೆ. ಆ ಬೆಂಗಳೂರು ನಗರ ಹೊಡೆದೋಗಿರೋದ್ರಿಂದ ಅದು ಕೆಂಪೇಗೌಡರಿಗೆ ಮಾಡಿದ ಅವಮಾನ ಅಂತ ನನಗೆ ತೊಂದರೆ ಹೇಳ್ತೀನಿ. ಯಾಕೆಂದ್ರೆ ಬೆಂಗಳೂರು ಒಂದಿತ್ತು, ಬೆಂಗಳೂರು ನಾರ್ತು ಇಲ್ಲ ಸೌತು ಅಂತ ಮಾಡ್ಬೇಕಾಯ್ತು. 2 ಮಾಡಿದ್ರೆ ಅದಕ್ಕೆ ಒಂದು ಮರ್ಯಾದೆ ಇರೋದು. ಮರ್ಯಾದೆ ಇಲ್ದಂಗೆ ಇವತ್ತು 5 ಮಾಡೋರು ಇವತ್ತು. ಅದು ಅವರು ಬಿಟ್ಟ ವಿಚಾರ. ಅದು GBA ಚುನಾವಣೆ ಬಂದಾಗ ನಾನಂತೂ GBA ಚುನಾವಣೆ ಆಕಾಂಕ್ಷಿ ಅಲ್ಲ. ನಾನು ಯಾರು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀನಿ, ಅವ್ರನ್ನ ಮಾಡೇ ಮಾಡ್ತೀನಿ. ಅಧ್ಯಕ್ಷರ ಒಂದು ಸಲಹೆ ಬಂದ ಅಂತಾನೆ ಹೇಳ್ಬೋದು. ಇದು ಶ್ರೀ ಲಕ್ಷ್ಮಣ ಅವರ ಅಭಿಮಾನ ಬಳಗ ಮಾತಾಡೋದು. ಅಭಿಮಾನ ಬಳಗ ಎಷ್ಟಿದೆ ನೀವು ನೋಡ್ತಾ ಇದ್ದೀರೋ. ಜನನಾಯಕ ಯಾವಾಗ ಆಗ್ತಾನೆ ಅಂದ್ರೆ, ಜನವನ್ನು ಸ್ಪಂದಿಸಿದಾಗ ಅವನು ಜನಸ್ಪಂದಿಯಾಗಿ ಜನನಾಯಕ ಆಗ್ತಾನೆ. ಇವತ್ತಿನ ಇಷ್ಟು ಜನ ಬರ್ತಾರೆ, ಯಾರು ಕೂಡ ಮಾಡಿದ ಅಂತ ಯಾರು ಹೇಳಿಲ್ಲ. ಅವರವರೇ ಬಂದು ಅವ್ರ ವಾಲಂಟಿಯರ್ ಸರಿ ಅವರ ಉದ್ದೇಶ ಏನಿದೆ, ಅವರ ಆಸೆಗಳಿಂದ ಈಡೇರಿಸ್ತಾರೆ ಅಂತಂದ್ರೆ, ಈಗ ನೋಡ್ತಾ ಇರ್ಬೋದು ಜನ ಅಧಿಕಾರ ಇಲ್ಲದೇ ಇದ್ರು ಕೂಡ ಇವತ್ತು ಜನ ಸ್ಪಂದಿಸಿ ಹೇಗಿದ್ದಾರೆ ಅಂದ್ರೆ, ವರ್ಷ ಪೂರ್ತಿ 350 ದಿವಸ ಕೂಡ ಇವತ್ತು ಅವ್ರು ಜನ ಹುಡ್ಕೊಂಡ್ ಬರ್ತಾರೆ ಅಂದ್ರೆ ಖುಷಿ ಆಗುತ್ತೆ. ಆ ನಾಯಕರು ನಾವು ಹಿಂದೆ ಇರೋದು ನನ್ಗಿನ್ನೂ ಖುಷಿ ಆಗುತ್ತೆ. ಇದೇ ತರ ಎಲ್ಲೂ ಕೂಡ ಚಂದ್ರಪ್ಪ ಧರ್ಮಪಲ್ ಆಗಿರ್ಬೋದು, ಹನುಮಂತಪ್ಪ ಆಗಿರ್ಬೋದು, ಹೇಮಂತ್ ಆಗಿರ್ಬೋದು, ರವಿ ಆಗಿರ್ಬೋದು, ಇನ್ನು ಅನೇಕ ಜನರು, ರಮೇಶ್ ಆಗಿರ್ಬೋದು, ಸಿದ್ದಾರ್ಥ ಆಗಿರ್ಬೋದು, ಇನ್ನು ಅನೇಕ ಜನರು ಇವ್ರ ಜೊತೆ ಕೈಗೂಡಿ ಇವ್ರ ಕೈ ಬಲಪಡಿಸ್ತಾ ಇದ್ರೆ, ದೇವರು ಇನ್ನೂ ಆಯುಷ ಕೊಟ್ಟು ಇನ್ನೂ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾನು ಅದನ್ನು ಪ್ರಯತ್ನ ಮಾಡ್ತೀನಿ. ಅಧಿಕಾರ ಅವ್ರಿಗೆ ಬಂದ್ರು ಕೂಡ ಅವರು ಬೇರೆ ಎಲ್ರಿಗೂ ಹಂಚಿದ್ದಾರೆ ಹೊರತು ಅವರು ಕೂಡ ಅಧಿಕಾರನೇ ಇದ್ದಾರೆ. ಹಂಚಿ ಅವರು ಖುಷಿಯಲ್ಲಿದ್ದಾರೆ.
ಇದು ನಾವು ಎಲ್ಲರೂ ಅರ್ಥ ಮಾಡಬೇಕಾಗುತ್ತೆ. ಆ ಖುಷಿಯಲ್ಲಿ ಕೂಡ ನಾವು ಇದ್ದೀವಿ.